ಉಳಿಯೋದೇ ಇಲ್ಲ ನಿಮ್ಮ ಪಾಪು ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಎಲ್ಲ ಕರ್ನಾಟಕ ಜನ ನಮ್ಮ ಪಾಪು ಉಳಿಸ್ಕೊಟ್ಟಿದ್ದಾರೆ. ಫಲಿಸಿತು ನಿಮ್ಮೆಲ್ಲರ ಹಾರೈಕೆ. ತುಂಬು ಹೃದಯದ ಧನ್ಯವಾದಗಳು ಸ್ಪಂದಿಸಿದ ಜನಕ್ಕೆ. ನನ್ಗೆ ಯಾಕಂದ್ರೆ ದೇವ್ರಿಗೆ ಚಾಲೆಂಜ್ ಇದು. ಒಂದ್ ಹೆಣ್ಣಾಗಿ ನನಗ್ ಮಗುನೇ ಮುಖ್ಯ, ಬೇರೆ ಏನೂ ಮುಖ್ಯ ಇಲ್ಲ. ತಾಳಿನೂ ನನಗ್ ಬೇಡ ಅಂತ ಮಾರಿ ನನ್ನ ಮಗು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದೀನಿ. ಇದು ಯಾವುದೇ ಸಿನಿಮಾದ ಕಥೆಯಲ್ಲ. ಇದು ವಿಧಿಯ ಆಟಕ್ಕೆ ಸವಾಲೆಸೆದು ಸಾವಿನ ಅಂಚಿನಲ್ಲಿದ್ದ ತನ್ನ ಕಂದನನ್ನು ಹೋರಾಡಿ ಬದುಕಿನ ಹಾದಿಗೆ ಕರೆತಂದ ಓರ್ವ ತಾಯಿಯ ಕಣ್ಣೀರಿನ ಯಶೋಗಾಥೆ. ಮಗುವಿನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಮಾಂಗಲ್ಯವನ್ನೇ ಅಡ ಇಟ್ಟು ತಿಂಗಳುಗಟ್ಟಲೆ ಯೋಧಳಂತೆ ಹೋರಾಡಿದ ಆ ತಾಯಿಯ ಛಲಕ್ಕೆ ಇಡೀ ಕರುನಾಡೆ ಸಾಕ್ಷಿಯಾಯಿತು. ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದ ಮಗುವನ್ನು ಉಳಿಸಲು ನಾವು ಕೊಟ್ಟ ಕರೆಗೆ ನೀವೆಲ್ಲರೂ ನಿಮ್ಮ ಕೈ ಮೀರಿ ಸ್ಪಂದಿಸಿದ್ರಿ. ಮಗುವಿನ ನೆರವಿಗೆ ಧಾವಿಸಿದ್ರಿ. ತನ್ನದೇ ಮನೆಯ ಮಗು ಎಂಬಂತೆ ಕೈ ಮುಗಿದು ಪ್ರಾರ್ಥಿಸಿದ್ರಿ. ರಸ್ತೆಗಳಲ್ಲಿ ಕ್ರೌಡ್ ಫಂಡಿಂಗ್ ಮಾಡಿ ಮಾನವೀಯತೆ ಬದುಕಿದೆ ಎಂದು ತೋರಿಸಿಕೊಟ್ಟಿರಿ. ನಿಮ್ಮೆಲ್ಲರ ಹಾರೈಕೆ ಮತ್ತು ಆಶೀರ್ವಾದದ ಫಲವಾಗಿ ಪ್ರಪಂಚವನ್ನೇ ಕಾಣದ ಆ ಮುಗ್ಧ ಕೂಸು ಇಂದು ಸಾವಿನ ಮಡಿಲಿನಿಂದ ಹೊರಬಂದು ಅಮ್ಮನ ಮಡಿಲಿನಲ್ಲಿ ನಗುತ್ತಾ ಆಟವಾಡುತ್ತಿದೆ. ಯಾವ ಹರಕೆಗಳು ಹರುಷಗಳು ಬೇಕಿಲ್ಲ, ನೀನು ಬೇಕು ಅಮ್ಮ. ಹಿಯಾನ್ಸ್ ನಗುತ್ತಿರುವುದನ್ನು ಕಂಡಾಗ ನಾವೆಲ್ಲರೂ ಕಳೆದ ತಿಂಗಳುಗಳ ಕಷ್ಟ, ಶ್ರಮ, ಓಡಾಟ ಎಲ್ಲವೂ ಸಾರ್ಥಕವಾಯಿತು ಎನಿಸುತ್ತದೆ. ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೇನಿದೆ? ಜನ್ಮ ಜನ್ಮಗಳ ಪುಣ್ಯಗಳೇ ಬೇಕಿಲ್ಲ, ನೀನೇ ಬೇಕು ಅಮ್ಮ. ನಮ್ಮನ್ನು ನಂಬಿ ನೀವು ಮಾಡಿದ ಸಹಾಯಕ್ಕೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಮತ್ತು ಹಿಯಾನ್ಸ್ ತಂದೆ ತಾಯಿ ಎಂದಿಗೂ ಆಭಾರಿ. ಗುಣಮುಖನಾಗಿ ನಗುತ್ತಿರುವ ನಿಮ್ಮೆಲ್ಲರ ಪ್ರೀತಿಯ ಹಿಯಾನ್ಸ್ನನ್ನ ಭೇಟಿಯಾದ ಆ ಕ್ಷಣ ಹೇಗಿತ್ತು ಈ ವಿಡಿಯೋದಲ್ಲಿ ನೋಡಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ಎಲ್ಲಿದ್ದೀವಿ ಅಂತ ಈ ವಿಡಿಯೋ ನೋಡಿದ ತಕ್ಷಣ ತಮಗೆಲ್ಲ ಗೊತ್ತಾಗಿರುತ್ತೆ. ಇವತ್ತು ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಒಂದೊಂದು ಸತಿ ದೇವ್ರ ಆಶೀರ್ವಾದ ಸಿಕ್ಕಿದ್ರೆ ಸಾಕಪ್ಪ ಅನ್ಕೋತೀವಿ. ಆದರೆ ನಿಜವಾಗ್ಲೂ ದೇವ್ರ ಆಶೀರ್ವಾದದ ಜೊತೆಗೆ ಜನರ ಆಶೀರ್ವಾದ ಭಾಳ ಮುಖ್ಯ ಆಗುತ್ತೆ ಒಂದೊಂದು ಕೆಲಸಕ್ಕೆ. ಇವತ್ತು ನಾವು ನೀವೆಲ್ಲ ನೋಡಿದಾಗೆ ಸಾವನ್ನೇ ಗೆದ್ದು ಬಂದಂಥ ಸಂಜೀವಿನಿ ನಮ್ಮ ಹಿಯಾನ್ಶ್ ಅವ್ರ ಮನೆಗೆ ಬಂದಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ ನನಗೆ. ನಿಜವಾಗ್ಲೂ ಸಾವನ್ನೇ ಗೆದ್ದು ಬಂದಿದ್ದಾನೆ. ಆ ಭಗವಂತನ ಆಶೀರ್ವಾದ, ಕರ್ನಾಟಕದ ಜನರ ಆಶೀರ್ವಾದ, ಹಾಗೆ ಸಾಕಷ್ಟು ಜನ ಸ್ನೇಹಿತರು ರೋಡಲ್ಲಿ ಆತನಿಗೆ ಭಿಕ್ಷೆ ಎತ್ತಿ ಒಂದೊಂದು ರೂಪಾಯಿನೂ ಅವರಿಗೆ ಒಂದು ಸಹಾಯದ ರೂಪದಲ್ಲಿ ಮಾಡಿದ್ದಾರೆ. ಇವತ್ತು ಬರೋಬ್ಬರಿ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಆ ಮಗುವಿನ ಚಿಕಿತ್ಸೆಗಾಗಿ ಕಲೆಕ್ಟ್ ಮಾಡಿಕೊಟ್ಟಂಥ ಎಲ್ರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ಕರ್ನಾಟಕದ ಸಮಸ್ತ ನಾಡಿನ ಜನರಿಗೆ, ಹಾಗೆ ಈ ಒಂದು ಪಾಪುಗೆ ಯಾರೆಲ್ಲ ಸಹಾಯ ಮಾಡಲಿಕ್ಕೆ ಮುಂದೆ ಬಂದರು, ಹಾಗೆ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಾಯವನ್ನು ಕೇಳಿದ್ರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ವಿಶೇಷವಾಗಿ ಇವತ್ತು ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹಿಯಾನ್ಶ್ ಅವರು ಮತ್ತೆ ನಿಮ್ಮ ಮುಂದೆ ದೇವರ ಸ್ವರೂಪದಲ್ಲಿ ಕಾಣ್ತಾ ಇದ್ದಾರೆ ನನಗೆ. ಯಾಕಂತ ಹೇಳಿದ್ರೆ ಸಾವನ್ನೇ ಗೆದ್ದು ಬಂದಿದ್ದಾರೆ ಅಂದಮೇಲೆ ಅವ್ರ ದೇವ್ರ ಸ್ವರೂಪ ನಮಗೆ. ಸೊ ಇವತ್ತು ಅವರನ್ನು ಈ ರೀತಿ ನೋಡ್ತಾ ಇರೋದು ನನಗೆ ಭಾಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಕಂಪ್ಲೀಟಾಗಿ ಗುಣಮುಖರಾಗಿದ್ದಾರೆ. ನಿಮ್ಮ ಸಹಾಯ ಸಹಕಾರ ಇಲ್ಲದೆ ಹೋಗಿದ್ರೆ ಖಂಡಿತವಾಗಲೂ ಈ ಕೆಲಸ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರ ತಾಯಿಯವರ ಹತ್ರನೇ ಕೇಳೋಣ ಹೇಗಿದೆ ಅವ್ರದ್ದು ಹೆಲ್ತ್ ಕಂಡೀಷನ್ ಹೇಗಿದೆ. ಇವಾಗ ಕಂಪ್ಲೀಟಾಗಿ ಗುಣ ಆಗಿದ್ದಾರೆ ಅವರು. ಹಾಗೆ ಕರ್ನಾಟಕದ ಜನಕ್ಕೆ ಏನು ಹೇಳ್ತೀರಾ? ಫಸ್ಟಾಗಿ ನಿಮಗೆ ತುಂಬ ಧನ್ಯವಾದ ಅಣ್ಣ. ಇಲ್ಲಿಗೆ ಬಂದು ನಮ್ಮ ರಿವ್ಯೂ ಎಲ್ಲ ತೊಗೊಂಡು ಜನಕ್ಕೆ ಕೊಡಬೇಕು ವಿಡಿಯೋ ಅನ್ನೋದು. ಆಮೇಲೆ ಪಾಪು ಆರಾಮಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ ಅವನಿಗೆ. ವೆಯ್ಟು ಅಷ್ಟೇ, ನಾವು ಇಲ್ಲಿಗೆ ಮನೆಗೆ ಕರ್ಕೊಬಂದಾಗ ಬರೀ 8 kg ಇದ್ದ. ಅವ್ನಿಗದು ತುಂಬ ಕಮ್ಮಿ ಇತ್ತು. ಇವಾಗ 9 kg ಆಗಿದ್ದಾನೆ. ಆದರೆ 1 kg 1-2 ತಿಂಗ್ಳಿಗೆ ಅದು ಕಮ್ಮಿನೇ. ಬಟ್ ಆದರೆ ಅದು ನಮಗೆ ಜಾಸ್ತಿನೇ. ಅವ್ನು ಇವಾಗ ಅಷ್ಟು ಎಲ್ಲ ರೀಗೈನ್ ಮಾಡಬೇಕು. ಪರವಾಗಿಲ್ಲ, ಎಲ್ಲ ಆರಾಮಿದ್ದಾನೆ. ಇದೆಲ್ಲ ಹೀಲ್ ಆಗಬೇಕು ಅಷ್ಟೇ. ಇದೆಲ್ಲ ನಾನು ತೋರಿಸ್ತೀನಿ. ಇದೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ನಿಮ್ಮ ಮಗುನ
ಇವತ್ತು ನಿಮ್ಮ ಮಗು ಅಲ್ಲ, ಇದು ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಮನೆಯ ಮಗು ಅದು. ಸೊ ಹಾಗಾಗಿ ಇಡೀ ಕರ್ನಾಟಕದ ತುಂಬ ತಾಯಂದ್ರಿದ್ದಾರೆ, ಅಣ್ಣಂದ್ರಿದ್ದಾರೆ, ಅಜ್ಜಿ ತಾತ ಎಲ್ಲರೂ ಇಡೀ ಕರ್ನಾಟಕದ ತುಂಬ ಇದ್ದಾರೆ. ಸೊ ಅವರೆಲ್ಲರ ಆಶೀರ್ವಾದ ಇವತ್ತು ನಿಮ್ಮ ಮಗನ ಮೇಲಿದೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಕರ್ನಾಟಕ ಜನತೆ ನನ್ನ ಪಾಪುಗೆ ಯಾರ್ಯಾರು 1 ರೂಪಾಯಿಂದ ಹಿಡಿದು ನಿಮ್ಮ ಕೈಯಲ್ಲಾದಷ್ಟು ಸಹಾಯ, ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ನನ್ನ ಮಗುನ ಉಳಿಸ್ಕೊಡಿ ಅಂತ ನಾನು ಈ ಅಣ್ಣ ಅವ್ರ ವಿಡಿಯೋಲಿ ತುಂಬ ಹತ್ಕೊಂಡು, ಅವಾಗಿನ ಸ್ಥಿತಿ ಆ ಥರ ಇತ್ತು, ನಾನು ಆ ಥರ ಕೇಳ್ಕೊಂಡಿದ್ದು ಒಂದೇ ಒಂದು ರೀಸನ್ಗೆ ಇವತ್ತು ನನ್ನ ಪಾಪುನ ವಾಪಸ್ ಕೊಟ್ಟಿದ್ದಾರೆ ಎಲ್ಲರೂ. ನೀವು ಹೇಳ್ದಂಗೆ ನನ್ನ ಪಾಪುನೇ ಅಲ್ಲ ಇದು, ಅಂದರೆ ನೀವೆಲ್ಲರೂ ನಂಗೆ ಉಳಿಸ್ಕೊಟ್ಟಿರೋದು, ಅದನ್ನು ನೋಡಿಕೊಂಡು ಅವನ್ನ ನೋಡ್ಕೋತಾನೆ ಇದ್ದೀನಿ. ಇನ್ನು ನಮಗೆ ಹಗ್ಲು ಯಾವುದು ರಾತ್ರಿ ಯಾವುದನ್ನೇ ಗೊತ್ತಾಗ್ತಾ ಇಲ್ಲ. ಅವನ ಜೊತೆ ಇವರು ಅಷ್ಟೇ, ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರು ಇನ್ನೂ ಇವಾಗವರೆಗೂ ಅವ್ರ ಕೆಲಸಕ್ಕೆ ಹೋಗಿಲ್ಲ. ಅವನ್ನ ಕಂಪ್ಲೀಟಾಗಿ ಗುಣಮುಖ ಮಾಡಿಬಿಟ್ಟೆ ಮನೆಯಿಂದ ಆಚೆ ಹೋಗೋಣ ಅಂತ ಅವ್ರು ಇನ್ನೂ ಮನೇಲೇ ಇದ್ದು ಅವನ ಜೊತೆ ಕಂಪ್ಲೀಟಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರೇ ತಿನ್ನಿಸ್ಕೊಂಡು ಅವರೇ ನೋಡಿಕೊಂಡು ಅದನ್ನೆಲ್ಲ ನೋಡೋಕೆ ನನಗೆ ಕನ್ಸು ಥರನೇ ಇದೆ. ಉಳಿಯೋದೇ ಇಲ್ಲ ನಿಮ್ಮ ಪಾಪು ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಹೆಂಗೋ ಎಲ್ಲ ಕರ್ನಾಟಕ ಜನ ನಮ್ಮ ಪಾಪುನ ಉಳಿಸ್ಕೊಟ್ಟಿದ್ದಾರೆ ಅಣ್ಣ. ಸೊ ನಮ್ಮ ಒಂದು ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರನೇ ಯಾರ್ಯಾರು ತುಂಬ ಕಷ್ಟದಲ್ಲಿರ್ತಾರೆ ಅವರೆಲ್ಲರಿಗೂ ಈ ಥರ ಇನ್ನೂ ಜಾಸ್ತಿ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಆಮೇಲೆ ದೇವರು ನಿಮಗೆ ಮೇಯ್ನಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮಂಥವ್ರದ್ದು ಆಯುಸ್ಸು ನಿಮಗೆ ಕೊಡಲಿ. ಈ ಥರ ಎಲ್ಲರಿಗೂ ಒಳ್ಳೇದು ಮಾಡಿ ಅವರವರ ಮಕ್ಕಳನ್ನ ಉಳಿಸ್ಕೊಡ್ಲಿ, ಮಕ್ಕಳನ್ನ ವಯಸ್ಸಾದವ್ರನ್ನ ಎಲ್ಲರನ್ನೂ ಉಳಿಸ್ಕೊಡಿ ಅಣ್ಣ. ಇನ್ನು ನಾನು ಜಾಸ್ತಿ ಮಾತಾಡೋಕೆ ಹೋದ್ರೆ ಎಮೋಷ್ನಲ್ ಆಗ್ಬಿಡ್ತೀನಿ. ಆಮೇಲೆ ಇವನು ಅದನ್ನೇ ನನ್ನ ಮಕ್ಕನೇ ನೋಡ್ಕೊಂಡು ಅಳ್ತಿದ್ದೀನಿ ಅಂತ ನೋಡ್ತಾನೆ. ಪಪ್ಪ ಕೊಡೋಣ ಇವಾಗ, ಪಪ್ಪ ಮಾತಾಡುವನು. ನಾನು ಕೇಳ್ಕೊಂಡಿದ್ದು ನನ್ನ ಪಾಪನ ಉಳಿಸ್ಕೊಟ್ಟಿದ್ದೀರಾ, ತುಂಬ ಎಲ್ಲರಿಗೂ ಧನ್ಯವಾದಗಳು. ನಾನು ಕೇಳ್ಕೊಂಡಿದ್ದು ಒಂದೇ, ಉಳಿಸ್ಕೊಡಿ ಅಂತ ಉಳಿಸ್ಕೊಟ್ಟಿದ್ದೀರಾ. ಅಣ್ಣನಿಗೂ ತುಂಬ ಧನ್ಯವಾದ ಅಣ್ಣ. ನೀವು ಇಲ್ಲ ಅಂದಿರ ಅವತ್ತು ಏನು ಮಾಡಬೇಕಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಸಹಾಯ ಆಗಿದೆ ನಿಮ್ಮಿಂದ. ಒಳ್ಳೆಯದಾಗಲಿ. ನಾವು ಒಂದು ಸಣ್ಣ ಸಾಸಿವೆ ಅಷ್ಟೇ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಶಕ್ತಿಯಾಗಿ ನಿಂತವರು ಸಾವಿರಾರು ಜನ, ಲಕ್ಷಾಂತರ ಜನ. ಸೊ ಒಬ್ಬೊಬ್ಬರು ಕೂಡ ಅವರ ಶ್ರಮ ಹಗಲು ರಾತ್ರಿ ಅಂದೇ ರೋಡಲ್ಲಿ ಹಲ್ದು 1 ರೂಪಾಯಿನೂ ಕೂಡ ಕಲೆಕ್ಟ್ ಮಾಡಿ ಈ ಕುಟುಂಬಕ್ಕೆ ತಂದು ತಲುಪಿಸಿದ್ದಕ್ಕೆ ಇವತ್ತು ಮಗು ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು. ಸೊ ಎಲ್ರಿಗೂ ಕೂಡ ವಿಶೇಷವಾಗಿ ನಾನು ಶ್ರೀಕಾಂತ್ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ಯಾಕೆಂತೇಳಿದ್ರೆ ಬಹುಶಃ ಅವತ್ತಿನ ಪರಿಸ್ಥಿತಿಗೆ ಅವತ್ತು ಇವರ ಪರಿಸ್ಥಿತಿಯನ್ನು ತೋರಿಸಲೇಬೇಕಾಗಿತ್ತು. ತೋರಿಸಿಲ್ಲ ಅಂದಿದ್ರೆ ಕಷ್ಟ ಆಗ್ತಾಯಿತ್ತು. ಸೊ ಆ ಒಂದು ಕೆಲಸಕ್ಕೆ ನಮ್ಮ ಶ್ರೀಕಾಂತ್ ಅಣ್ಣವರು ಕೈ ಜೋಡಿಸಿದ್ದು ಭಾಳ ಥ್ಯಾಂಕ್ ಯು. ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಲೈಕು ಫಾಲೋ ಯಾಕೆ ಮಾಡಬೇಕು ಅಂದರೆ ಈ ಥರ ಮಕ್ಳಿಗೂ ಕರ್ನಾಟಕದ ಜನ ಕೈ ಬಿಡಲ್ಲ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ದೇವ್ರ ಕೈ ಬಿಟ್ಟರು ಜನ ಕೈ ಬಿಡಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸಮಸ್ತ ನಾಡಿನ ಕರ್ನಾಟಕದ ಜನರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ಶನೇಶ್ವರ ಎಲ್ಲರೂ ಚೆನ್ನಾಗಿತ್ತು.